ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಂತ ಈ ಒಂದು ಮಹತ್ವದ ಘಟನೆ, ಅದು ನಮ್ಮ ವಿಶ್ವಾಸ ಅಥವಾ ನಮ್ಮ ನಂಬಿಕೆಗೆ ಅತ್ಯಂತ ಮಹತ್ವದ ಆಧಾರ. ಅತ್ಯಂತ ಮಹತ್ವದ ಆಧಾರ. ಒಂದು ವೇಳೆ ಆತನು ಸತ್ತವರೊಳಗಿಂದ ಎದ್ದು ಬಂದಿಲ್ಲ ಅಂದರೆ, ಯೇಸು ಸ್ವಾಮಿ ಸತ್ತವರೊಳಗಿಂದ ಬಂದು ಎದ್ದಿಲ್ಲ ಅಂತಂದ್ರೆ ನಮ್ಮ ಇಡೀ ನಂಬಿಕೆಯು ಕುಸಿದು ಬೀಳ್ತದೆ. ಎಲ್ಲ ನಮ್ಮ ವಿಶ್ವಾಸ, ಎಲ್ಲ ಏನೇ ನಾವೇನು ಹೇಳ್ತೀವಲ್ಲ ಎಲ್ಲ ಬಿದ್ದು ಹೋಗ್ತದೆ. ಒಬ್ಬ ಸೇವಕರು ಈ ರೀತಿಯಾಗಿ ಹೇಳ್ತಾರೆ. ವಿಲಿಯಂ ಕ್ರೇನ್ ಅನ್ನೋದಂತ ಸೇವಕರು, ಕ್ರೇನ್ ಅಂತ ಹೇಳುವಂಥವರು ಈ ರೀತಿಯಾಗಿ ಹೇಳ್ತಾರೆ, ಪುನರುತ್ಥಾನದಲ್ಲಿ ಒಂದು ವೇಳೆ ನಂಬಿಕೆ ಇಲ್ಲದಿದ್ರೆ ಕ್ರಿಸ್ತಿಯ ನಂಬಿಕೆ ಅಸ್ತಿತ್ವದಲ್ಲಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಶಿಷ್ಯರು ಒಂದು ವೇಳೆ ಏನಂತಾರೆ, ಪುಡಿ ಪುಡಿಯಾಗಿ ಹೋದ ಮತ್ತು ಸೋಲಿಸಲ್ಪಟ್ಟ ಜನನಾಗಿ ಅವರು ಯೇಸುವನ್ನು ತಮ್ಮ ಪ್ರೀತಿಯ ಗುರು ಎಂದು ಒಂದು ವೇಳೆ ನೆನಪಿಸಿಕೊಂಡ್ರೂ ಸಹ ಅವರ ಆ ಯೇಸು ಸ್ವಾಮಿಯ ಶಿಲುಬೆಗೆ ಏರಿಸಲ್ಪಟ್ಟ ವಿಷಯ ಅಷ್ಟಕ್ಕೆ ನಿಂತು ಹೋಗ್ತಿತ್ತು. ಆತನು ಮೆಸ್ಸಿಯನಾಗಿದ್ದಾನೆ ಅನ್ನುವಂತಹ ಒಂದು ಭರವಸೆ, ನಿರೀಕ್ಷೆ ಇಲ್ಲದಾಗಿ ಹೋಗ್ತಿತ್ತು. ಶಿಲುಬೆಯೇ ಅವರ ಜೀವನದ ಒಂದು ವೇಳೆ ದುಃಖಕರ, ಅವಮಾನಕರವಾದ ಅಂತ್ಯವಾಗಿ ಉಳಿತಿತ್ತು. ಎಂಡ್ ಶಿಲುಬೆ. ಆದ್ದರಿಂದ ನಾವು ಯೇಸು ಸ್ವಾಮಿಯ ಜೀವನ, ಮರಣ ಮತ್ತು ವಿಶೇಷವಾಗಿ ಪುನರುತ್ಥಾನ, ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ ಅನ್ನುವಂಥ ಈ ಘಟನೆ ಏನಿದೆಯಲ್ಲ, ಇದನ್ನ ಐತಿಹಾಸಿಕವಾಗಿ, ಇದು ಸಾಮಾನ್ಯವಾಗಿ ಯಾರು ಕನಸು ಕಂಡದ್ದು ಅಥವಾ ಅವ್ರಿಗೆ ಹಾಗೆ ಅಲ್ಲಲ್ಲ, ಐತಿಹಾಸಿಕವಾಗಿ, ಹಿಸ್ಟಾರಿಕಲಿ, ಐತಿಹಾಸಿಕವಾಗಿ ಇದು ಖಚಿತವಾಗಿ ಆದದ್ದು ಅನ್ನುವಂತಹದನ್ನ ನಾವು ಅರಿತುಕೊಳ್ಳುವಾಗ ಅದು ನಮ್ಮ ಜೀವಿತಗಳಿಗೆ ಆಶೀರ್ವಾದಕರವಾಗಿ ಪರಿಣಮಿಸ್ತದೆ. ಸೊ ಆತನು ಸತ್ತವರೊಳಗಿಂದ ಎದ್ದು ಬಂದದ್ರಿಂದ, ಬಿಕಾಸ್ ಹಿ ಲಿವ್ಸ್, ನಮಗಿರುವ ಆಶೀರ್ವಾದಗಳೇನು? ನಿಮಗೆ ಸಮಾಧಾನವಾಗಲಿ. ನಮಗೆ ಸಮಾಧಾನ ದೊರಕಿದೆ. ಹಲ್ಲೆಲೂಯಾ! ನಮಗೆ ಸಮಾಧಾನ ದೊರಕಿದೆ. ಆತನು ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ಸಂಶಯ ಅದು ತೆಗೆದು ಹಾಕಲ್ಪಟ್ಟಿದೆ. ಹಲ್ಲೆಲೂಯಾ! ಸಮಾಧಿ ಖಾಲಿ, ಸಂಶಯವು ತೆಗೆದು ಹಾಕಲ್ಪಟ್ಟಿದೆ. ಮತ್ತು ಆತನು ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ನಾವು ಸೇವೆಯ ಧೈರ್ಯದಿಂದ ಮಾಡಬಹುದು. ಹಲ್ಲೆಲೂಯಾ! ಯೇಸು ಸ್ವಾಮಿ ನಮ್ಮ ಸಂಗಡ ಇದ್ದಾನೆ. ಅದಕ್ಕಾಗಿ ನಾವು ಸೇವೆ ಮಾಡ್ತೇವೆ. ಅದಕ್ಕಾಗಿ ನಾವು ಸುವಾರ್ತೆ ಸಾರ್ತೇವೆ. ಅದಕ್ಕಾಗಿ ನಾವು ಯೇಸು ಸ್ವಾಮಿಯ ಕುರಿತು ಇತರರಿಗೆ ಹೇಳ್ತೇವೆ. ಯಾಕಂದ್ರೆ ಆತನು ಜೀವಿಸುತ್ತಾ ಇದ್ದಾನೆ. ಆತನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಅಂತ ಹೇಳಿದ ಆತನು ನಮ್ಮ ಸಂಗಡ ಆತನು ಇದ್ದಾನೆ. ಹಲ್ಲೆಲೂಯಾ! ಸೊ ಆತನು ಜೀವಿಸ್ತಾ ಇರುವುದರಿಂದ ಆಗುವ ಆಶೀರ್ವಾದ ಏನು ಎಂಬುದಾಗಿ ನಾವು ಯೋಚಿಸ್ತಾ ಇರುವಂತೆ ಈ ದಿವಸ ನಾವು ಯೋಚಿಸೋಣ. ಆತನು ಜೀವಿಸ್ತಾ ಇರುವುದರಿಂದ ಆಗುವಂತ ಇನ್ನೊಂದು ಆಶೀರ್ವಾದ ಏನು? ಪ್ರಿಯರೇ, ನಾವು ಪಾಪದಲ್ಲಿ ಒಂದು ವೇಳೆ ಜಾರಿ ಬಿದ್ದಾಗ, ಯಾರು ನಾವು ಅಂತ ಹೇಳುವಾಗ ವಿಶ್ವಾಸಿಗಳಂತ ಕರೆಯಲ್ಪಟ್ಟವರು ನಾವು, ಒಂದು ವೇಳೆ ನಾವು ಜಾರಿ ಬಿದ್ದಾಗ ಬೀಳುವ ಸಾಧ್ಯತೆ ಇದೆ. ಪೇತ್ರನೇ ಯೇಸು ಸ್ವಾಮಿಯ ಸಂಗಡ ಇದ್ದವನು ಆ ಯೇಸು ಸ್ವಾಮಿಯನ್ನು ಅಲ್ಲಗಳೆಯುವಂತಹ ಆ ಸ್ಥಿತಿ ಅವನಿಗೆ ಬಂತು. ಜಾರಿ ಬಿದ್ದಾಗ
ನಮ್ಮ ನ್ಯಾಯವಾದಿ ಯೇಸು. ನಮಗೊಬ್ಬ ಲಾಯರ್ ಇದ್ದಾರೆ, ಆತನು ಯೇಸು. ಒಂದು ವೇಳೆ ಆತನು ಸತ್ತೇ ಹೋಗಿದ್ರೆ, ಸತ್ತ ಸ್ಥಿತಿಯಲ್ಲೇ ಇದ್ದಿದ್ರೆ, ನಮ್ಮ ಪರವಾಗಿ ದೇವರ ಸಾನ್ನಿಧ್ಯದಲ್ಲಿ ವಾದ ಮಂಡಿಸುವುದಕ್ಕೆ ಯಾರು ಇರುತ್ತಿರಲಿಲ್ಲ. ನ್ಯಾಯವಾದಿ, ಲಾಯರ್ ಯಾಕಿರ್ತಾರೆ? ಯೋಚಿಸಿದಿರಾ? ಯಾಕಿರ್ತಾರೆ ಹೇಳ್ರಿ? ನ್ಯಾಯವಾದಿಗಳು ಅಥವಾ ವಕೀಲರು ಅಂತ ನಾವೇನು ಹೇಳ್ತೀವಲ್ಲ, ಯಾಕಿರ್ತಾರೆ? ನಾವು ನಮಗಿರುವಂತಹ ಸಮಸ್ಯೆಯಲ್ಲಿ ನಾವು ವಕೀಲರ ಕಡೆ ಯಾಕೆ ಹೋಗ್ತೇವೆ, ಕೋರ್ಟಿಗೆ ಯಾಕೆ ಹೋಗ್ತೇವೆ, ಅಥವಾ ಕೋರ್ಟ್ನಲ್ಲಿ ಒಂದು ವೇಳೆ ಯಾವುದೇ ವಿಷಯದಲ್ಲಿದ್ದಾಗ ನಮ್ಮ ವಾದ, ನಮ್ಮದು ಇದು, ನಮ್ಮ ವಿಚಾರ ಇದು, ನಾವು ಸರಿಯಾಗಿ ಮಾಡಿದ್ದೇವೆ, ಆದರೂ ನಮಗೆ ಅನ್ಯಾಯ ಆಗ್ತಾ ಇದೆ. ಓಕೆ, ನಮಗೆ ಅನ್ಯಾಯ ಆಗ್ತಾ ಇದೆ, ಅದಕ್ಕಾಗಿ ನ್ಯಾಯ ಕೊಡಿಸಿ, ನ್ಯಾಯದ ಒಂದು ಹಕ್ಕನ್ನ ಪ್ರತಿಪಾದಿಸುವುದಕ್ಕಾಗಿ, ನ್ಯಾಯವನ್ನ ಕೇಳುವುದಕ್ಕೋಸ್ಕರ ಆ ಒಬ್ಬ ನ್ಯಾಯವಾದಿಯಲ್ಲಿ ಅಥವಾ ವಕೀಲರು ಇರುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ವಚನ ನೋಡೋಣ. ನಾವು 1 ಯೋಹಾನ 2ನೇ ಅಧ್ಯಾಯ 1ನೇ ವಚನ, ಇಂಗ್ಲಿಷ್ ಮತ್ತು ಕನ್ನಡ ಎರಡು ಗಮನಿಸುವಾಗ ಆ ಶಬ್ದ ನಾವು ವಿಶೇಷವಾಗಿ ಗುರುತಿಸುವುದಕ್ಕೆ ಸಾಧ್ಯವಾಗ್ತದೆ. ಓಕೆ, ಇಂಗ್ಲಿಷ್ ಮತ್ತು ಕನ್ನಡ ಎರಡು ಕೂಡಿ ಗಮನಿಸೋಣ. ಇದು 1 ಯೋಹಾನ 2ನೇ ಅಧ್ಯಾಯ 1ನೇ ವಚನ. Can you turn this a little bit because this wind is blowing on the... ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಯಾರಿದ್ದಾರೆ? ಸಹಾಯಕನು ಇದ್ದಾನೆ. ಓಕೆ, ಇಂಗ್ಲಿಷ್ ನಲ್ಲಿ ಇಂಟ್ರೆಸ್ಟಿಂಗ್ ವರ್ಡ್ ಯೂಸ್ ಮಾಡ್ತಾರೆ. ಸಹಾಯಕನು ಅನ್ನುವುದಕ್ಕೆ ಬೇರೆ ವರ್ಡ್ ಯೂಸ್ ಮಾಡಲಾಗಿದೆ. ಓಕೆ, ಮೈ ಡಿಯರ್ ಚಿಲ್ಡ್ರನ್, ಐ ಆಮ್ ರೈಟಿಂಗ್ ದಿಸ್ ಟು ಯು so that you will not sin. But if anyone does sin, we have a advocate. ಕನ್ನಡದಲ್ಲಿ ಸಹಾಯಕನು ಇದ್ದಾನೆ ಅನ್ನುವುದಕ್ಕೆ ಇಲ್ಲಿ ಇಂಗ್ಲಿಷ್ ನಲ್ಲಿ ನಮಗೊಬ್ಬ ವಕೀಲ ಇದ್ದಾನೆ, ನಮಗೊಬ್ಬ ನ್ಯಾಯವಾದಿ ಇದ್ದಾನೆ. ಸೊ ಇಲ್ಲಿ ಈ ವಚನ ನಮಗೆ ತಿಳಿಸುವಂತ ಸಂಗತಿ ಏನು? ಒಂದು ವೇಳೆ ಯೇಸು ಸ್ವಾಮಿ ಸತ್ತೇ ಹೋಗಿದ್ರೆ, ನಿನಗಾಗಿ ನನಗಾಗಿ ದೇವರ ಸಾನ್ನಿಧ್ಯದಲ್ಲಿ ನಮ್ಮ ಪರವಾಗಿ ವಾದಿಸುವುದಕ್ಕೆ, ನಮ್ಮ ಪರವಾಗಿ ಈ ಒಂದು ಜನರನ್ನ ಕ್ಷಮಿಸು, ಈ ಜನರನ್ನ ಅವರ ತಪ್ಪು, ಅವರ ಒಂದು ಪಾಪ, ಇದನ್ನ ಶಿಕ್ಷೆಯನ್ನ ನಾನು ಹೊತ್ಕೊಂಡಿದ್ದೇನೆ, ನಾನು ಆ ದಂಡವನ್ನ ತೆತ್ತಿದ್ದೇನೆ, ಕೊಟ್ಟಿದ್ದೇನೆ, ನಾನು ಅದರ ಪೆನಲ್ಟಿಯನ್ನ ತುಂಬಿದ್ದೇನೆ. ಇವರಿಗೆ ಶಿಕ್ಷೆ ಬೇಡ, ಯಾಕಂದ್ರೆ ಇವರ ಒಂದು ದಂಡನೆಯನ್ನ ನಾನು ಶಿಲುಬೆಯ ಮೇಲೆ ಆಗ್ಲೇ ಪೇ ಮಾಡಿದ್ದೇನೆ, ಅದನ್ನ ಕೊಟ್ಟಿದ್ದೇನೆ, ಅದಕ್ಕಾಗಿ ದಯವಿಟ್ಟು ಇವರನ್ನ ಶಿಕ್ಷಿಸಬೇಡ ಅಂತ ವಾದ ಮಾಡಲಿಕ್ಕೆ ಯೇಸು ಸ್ವಾಮಿ ನಮಗಿದ್ದಾರೆ, ವಿಶ್ವಾಸಿಗಳಾದ ನಮಗಿದ್ದಾರೆ. ಹಲ್ಲೆಲೂಯಾ, ವಿಶ್ವಾಸಿಗಳಾದ ನಮಗಿದ್ದಾರೆ. ಅವಿಶ್ವಾಸಿಗಳ ಗತಿ ಏನು? ನಂಬದೇ ಇರುವವರ ಗತಿ ಏನು? ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 18ನೇ ವಚನ ಈ ಮಾತು. ಇಲ್ಲಿ ಕೂತ್ಕೊಂಡಂತ ನಾವು ಯೇಸು ಸ್ವಾಮಿನ ನಂಬಿರುವಂತವರಿಗೆ ತೀರ್ಪು ಆಗುವುದಿಲ್ಲ. ತೀರ್ಪು ದೇವರ ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವಾಗ ಅಲ್ಲಿ ನ್ಯಾಯ, ಅನ್ಯಾಯ, ಪಾಪ, ಅಧರ್ಮ ಇವುಗಳ ವಿಷಯದಲ್ಲಿ ತೀರ್ಪು ಆಗ್ತದೆ. ರೈಟ್? ಆ ತೀರ್ಪು ಆಗುವುದಿಲ್ಲ. ಆದರೆ ನಂಬದವನಿಗೆ, ದೇವರ ಒಬ್ಬನೇ ಮಗನ ಹೆಸರನ್ನ ನಂಬದೆ ಹೋದ್ರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ನಮಗೆ ನಾವು ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವುದಕ್ಕಿಂತ ಮೊದಲೇ
ನಾವು ಯೇಸು ಸ್ವಾಮಿಯನ್ನ ನಂಬಿಲ್ಲ, ನಂಬದೆ ಹೋಗಿರುವುದರಲ್ಲಿ ನಾವು ಆಗಲೇ ತೀರ್ಪನ್ನ ಹೊಂದಿದ್ದೇವೆ. ಇದು ಅವಿಶ್ವಾಸಿಗಳ ಸ್ಥಿತಿ. ಆದ್ರೆ ವಿಶ್ವಾಸಿಗಳ ಸ್ಥಿತಿ ಏನಂದ್ರೆ, ನಿನಗಾಗಿ ನನಗಾಗಿ ಸತ್ತವರೊಳಗಿಂದ ಎದ್ದು ಬಂದಂತ ಯೇಸು ಸ್ವಾಮಿ ನಮಗೋಸ್ಕರ ವಾದ ಮಂಡಿಸುತ್ತಾರೆ. ನಮಗೋಸ್ಕರ ವಾದ ಮಂಡಿಸ್ತಾರೆ. ಯೋಚಿಸಬೇಕಾದಂತ ವಿಷಯ, ನಮಗೋಸ್ಕರ ವಾದ ಮಂಡಿಸ್ತಾರೆ. ನಾನು ಇವರಿಗಾಗಿ ನನ್ನ ಪ್ರಾಣ ಕೊಟ್ಟಿದ್ದೇನೆ ಸ್ವಾಮಿ. ಓ, ಇವರ ಪಾಪಗಳನ್ನ ಶಿಲುಬೆ ಮೇಲೆ ಹೊತ್ತುಕೊಂಡು ಇವರಿಗೋಸ್ಕರ ನಾನು ಆ ಪ್ರಾಣವನ್ನ ಕೊಟ್ಟಿದ್ದೇನೆ. ಸತ್ತೆನು, ಹೂಡಲ್ಪಟ್ಟೆನು ಮತ್ತು ಪಾಪವನ್ನ ಜಯಿಸಿ, ಮರಣವನ್ನು ಜಯಿಸಿ, ನರಕವನ್ನು ಜಯಿಸಿ, ಸೈತಾನನನ್ನ ಜಯಿಸಿ, ಮೂರನೇ ದಿವಸ ನಾನು ಸತ್ತವರೊಳಗಿಂದ ಎದ್ದು ಬಂದಿದ್ದೇನೆ ಇವರನ್ನ ಬಿಡುಗಡೆಗೊಳಿಸೋದಕ್ಕೋಸ್ಕರ. ಹಲ್ಲೆಲೂಯಾ. ಈ ವಾದ ಮಂಡಿಸುವವರು ಇಲ್ಲದೆ ಹೋದ್ರೆ ನಮಗೆ ತೀರ್ಪು ಆಗಿ ಹೋಯಿತು. ತೀರ್ಪು ಆಗಿ ಹೋಯಿತು. ಶಿಕ್ಷೆ ನಮಗೋಸ್ಕರ ಖಚಿತವಾಗಿರುತ್ತಿತ್ತು. ಆದ್ರೆ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕು, ಯೇಸು ಸ್ವಾಮಿ ನಮಗೋಸ್ಕರ ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ನಮ್ಮ ಪರವಾಗಿ ನಮಗೋಸ್ಕರ ಆತನು ಒಬ್ಬ ಸಹಾಯಕನು ಆಗಿ, ಆತನು ವಕೀಲನಾಗಿ, ನ್ಯಾಯವಾದಿಯಾಗಿ, ನಿನಗಾಗಿ ನನಗಾಗಿ ಆತನು ದೇವರ ಸಾನ್ನಿಧ್ಯದಲ್ಲಿ ನಿಂತು ಕ್ರಯ ಕೊಡಲ್ಪಟ್ಟಿದೆ, ಅವರನ್ನ ಕ್ಷಮಿಸು, ಬಿಡಿಸು ಅಂತ ಹೇಳುವಂತಹ ಕಾರ್ಯ ಆತನು ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಇದ್ದಾನೆ ಅಂತಂದ್ರೆ ಕೆಲವರು ಯೋಚಿಸ್ಬೋದು, ಹಾಗಾದ್ರೆ ನಾವು ಪಾಪ ಮಾಡ್ತಾ ಬದುಕೊಂಡ್ಗೋ, ಜಾರಿ ಬಿದ್ರೆ ಓಕೆ, ಬಟ್ ಹಾಗೆ ನಮಗೊಬ್ಬ ವಕೀಲ ಇದ್ದಾನೆ, ನನ್ಗಾಗಿ ಯೇಸು ಸ್ವಾಮಿ ಇದ್ದಾರೆ ಅಂತ ಹೇಳಿ ನಾವು ಇನ್ನು ಬರೀ ಪಾಪಕ್ಕಾಗಿ ಜೀವಿಸುವರಾದ್ರೆ ಹೇಗೆ ಸಾಧ್ಯ? ನಿಮ್ ವಕೀಲ್ ಚೇಂಜ್ ಆಗ್ತಾನೆ. ಓಕೆ, ಒಂದ್ ವೇಳೆ ಜೀವನದಲ್ಲಿ ನೀವು ಬರೀ ಪಾಪ ಮಾಡುವೆ, ನಮಗಾಗಿ ಒಬ್ಬ ವಕೀಲನಿದ್ದಾನೆ, ನಮಗಾಗಿ ಒಬ್ಬ ಸಹಾಯಕನಿದ್ದಾನೆ. ಈ 1 ಯೋಹಾನ ಈ ವಚನ ಓದಿರುವ ಪ್ರಕಾರ ಏನಂತ ಹೇಳ್ತೀರಿ? 1 ಯೋಹಾನ 2:1 ಪ್ರಕಾರ, ನೀವು ಪಾಪ ಮಾಡದಂತೆ ಈ ಮಾತುಗಳು ನಿಮಗೆ ಬರೆಯುತ್ತೇನೆ. ಏನು? ನೀವು ಪಾಪ ಮಾಡದಂತೆ. ನೀವು ಪಾಪ ಮಾಡುತ್ತಾ ಇರುವುದಕ್ಕಾಗಿ ಅಲ್ಲ, ವಿಶ್ವಾಸಿಗಳಾಗಿ ದೇವರ ಮಕ್ಕಳ ಅಂತ ಕರೆಯಲ್ಪಡುವವರಾಗಿ ನೀವು ಪಾಪ ಮಾಡುತ್ತಾ ಇರಬೇಕೆಂಬುದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇಲ್ಲ ಯೋಹಾನ. ಇಲ್ಲಿ ಬರೆದಂತ ಮಾತು ಸ್ಪಷ್ಟವಾಗಿ ನಾವು ಪಾಪ ಮಾಡುತ್ತಾ ಜೀವಿಸಬೇಕೆಂಬಂತ ಉದ್ದೇಶಕ್ಕಾಗಿ ಅಲ್ಲ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದ್ರೆ ನಮಗೆ ಯಾರಿದ್ದಾರೆ? ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಸಹಾಯಕನು ಯಾವುದಕ್ಕಾಗಿ? ಇನ್ನು ಪಾಪ ಮಾಡುತ್ತಾ ಬದುಕುವುದಕ್ಕೋಸ್ಕರ ಅಲ್ಲ, ಅಲ್ಲ. ಆತನು ಇರುವಂಥದ್ದು ನಾವು ಪಾಪವನ್ನ ಜಯಿಸುವುದಕ್ಕೋಸ್ಕರ, ನರಕವನ್ನ ಜಯಿಸುವುದಕ್ಕೋಸ್ಕರ, ಸೈತಾನನನ್ನ ಜಯಿಸುವುದಕ್ಕೋಸ್ಕರ, ನಾವು ಜಯಿಸುವುದಕ್ಕೋಸ್ಕರ ಆತನು ನಮಗೋಸ್ಕರ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ಷಣ ಹೊತ್ತು ಯೋಚನೆ ಮಾಡ್ರಿ. ಈ ಗತಿಸಿದ ವಾರದಲ್ಲಿ ಅಂತೂ ಅನೇಕ ಏನಂತಾರೆ ಕೋರ್ಟ್ನ ಸೀನರಿ ನ್ಯೂಸ್ ನಲ್ಲಿ ಬಹಳ ಬರ್ತಾ ಇತ್ತಲ್ಲ. ನಾವು ಒಬ್ಬ ಮಾಜಿ ಮುಖ್ಯಮಂತ್ರಿ ಹೈಕೋರ್ಟ್ ನಲ್ಲಿ ನಿಂತು ವಾದ ಮಾಡುವಂತಹ ಒಂದು ವಿಷಯ. ಅರವಿಂದ್ ಕೇಜ್ರಿವಾಲ್ ಅನ್ನೋ ಒಬ್ಬ ಮಾಜಿ ಮುಖ್ಯಮಂತ್ರಿ ಅವರು ಕೋರ್ಟ್ ನಲ್ಲಿ ಯಾವ ನ್ಯಾಯವಾದಿಗಳನ್ನು ಉಪಯೋಗಿಸಲಿಲ್ಲ, ತಾವೇ ಸ್ವತಃ ತಮ್ಮ ನ್ಯಾಯ ಕೇಳುವಂತ ಕಾರ್ಯ ಅವರು ಮಾಡ್ತಾ ಇದ್ರು. ಕೆಲವು ದಿವಸಗಳ ಹಿಂದೆ ಏನಂತಾರೆ ವೆಸ್ಟ್ ಬೆಂಗಾಲ್ನ ಚೀಫ್ ಮಿನಿಸ್ಟರ್ ಆಗಿದ್ದಂತ ಮಮತಾ ಬ್ಯಾನರ್ಜಿ ಅವರು ಕೂಡ ನ್ಯಾಯ ಕೇಳುವುದಕ್ಕಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ತಾವೇ ನಿಂತು ವಾದ ಮಂಡಿಸ್ತಾ ಇದ್ರು. ಈ ತರ ಆಗಿದೆ. ಪ್ರಿಯರೇ, ನಾವು ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡು ನಾವು ನ್ಯಾಯ ಮಂಡಿಸಬಹುದು, ನಾವು ನ್ಯಾಯವನ್ನ ಕೇಳಬಹುದು.
ದೇವರೇ, ನಾವು ನಮಗೆ ನ್ಯಾಯ ಕೊಡು ಅಂತ ಆ ಕೇಳುವಂತಹ ನೈತಿಕತೆ ನಮಗೆ ಬರುತ್ತದ? ಸಾಧ್ಯವಾ? ಮನುಷ್ಯನ ಸಮಸ್ಯೆ ಏನ್ ಗೊತ್ತಾ? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣಲಿಲ್ಲ. ನಾವು ದೇವರ ನ್ಯಾಯಾಸನದ ಮುಂದೆ ನಿಂತುಕೊಳ್ಳೋದಕ್ಕೂ ಕೂಡ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ. ಯಾಕಂದ್ರೆ ಈ ವಾಕ್ಯ ತಿಳಿಸ್ತದೆ, ನಂಬದವನಿಗೆ ತೀರ್ಪು ಆಗಿದೆ. ಇನ್ನೊಂದು ಕೇಸ್ ನೋಡ್ತಾ ಇದ್ದೇವೆ ನಮ್ಮ ಈ ಪ್ರದೇಶದ ಒಬ್ಬ MLA ಅವರ ಕುರಿತು. ತೀರ್ಪು ಬಂತು, ಆಮೇಲೆ ಜಡ್ಜ್ಮೆಂಟ್ ಬಂತು. ಅದು ಏನಂತಾರೆ, ಫಸ್ಟ್ ಕನ್ವಿಕ್ಟೆಡ್ ಅಂತ ಹೇಳಿದ್ರು, ಆಮೇಲೆ ಪೆನಲ್ಟಿ ಅಂತ ಹೇಳಿದ್ರು. ನೆನಪಿದೆಯಾ? ರೈಟ್. ಇಲ್ಲಿ ಏನ್ ತಿಳ್ಕೊಳ್ತೇವೆ ಪ್ರಿಯರೇ? ಅಪರಾಧಿ ಅಂತ ತಿಳಿದ ಮೇಲೆ ನಮಗೆ ನೆಕ್ಸ್ಟ್ ಕಾದಿರುವಂತ ವಿಷಯ ಏನು? ಪನಿಷ್ಮೆಂಟ್. ಸೊ ಯೋಹಾನ 3:18 ಹೇಳ್ತದೆ, ನಂಬದವನಿಗೆ ಈಗಾಗಲೇ ತೀರ್ಪು ಆಗಿದೆ. ಓಕೆ, ನಂಬದವನಿಗೆ ಈಗಾಗಲೇ ತೀರ್ಪು ಆಗಿದೆ. ಯೇಸು ಸ್ವಾಮಿಯನ್ನ ನಾವು ನಂಬದೇ ಇರುವಾಗ, ಯೇಸು ಸ್ವಾಮಿಗಾಗಿ ನಾವು ಜೀವಿಸುವಂತ ಜನರಾಗಿರದಿರುವಾಗ ತೀರ್ಪು ಆಗಿದೆ. ನೆಕ್ಸ್ಟ್ ಉಳಿದಿರುವಂಥದ್ದೇನು? ಶಿಕ್ಷೆ ಅಷ್ಟೇ. ಆದ್ರೆ ದೇವರಿಗೆ ಸ್ತೋತ್ರ, ಈ ವಾಕ್ಯ ನಮಗೆ ಬಹಳ ಒಂದು ಸಂತೋಷದ ಒಂದು ಉತ್ಸಾಹದ ಸಂಗತಿಯ ನಮಗೆ ತಿಳಿಸ್ತದೆ. ಈ ವಾಕ್ಯ ನಮಗೆ ತಿಳಿಸ್ತದೆ ಏನಂತ? ನಮಗೋಸ್ಕರ ಪರಲೋಕದಲ್ಲಿ ಒಬ್ಬ ಯಾರಿದ್ದಾರೆ? ಸಹಾಯಕನಿದ್ದಾನೆ. ಹಲ್ಲೆಲೂಯ. ನಮಗೋಸ್ಕರ ಒಬ್ಬ ಸಹಾಯಕನಿದ್ದಾನೆ, ನಮಗೋಸ್ಕರ ಒಬ್ಬ ವಕೀಲನಿದ್ದಾನೆ. ನ್ಯಾಯಾಸನದ ಮುಂದೆ, ದೇವರ ನ್ಯಾಯಾಸನದ ಮುಂದೆ ನಮಗೋಸ್ಕರ ಒಬ್ಬ ವಕೀಲನಿದ್ದಾನೆ. ಹಲ್ಲೆಲೂಯ. ನಮ್ಮಲ್ಲಿ ಕೆಲವರು ಕೋರ್ಟೇ ನೋಡಿರ್ಲಿಕ್ಕಿಲ್ಲ, ನಮ್ಮಲ್ಲಿ ಕೆಲವರು ಜಡ್ಜ್ಗಳನ್ನು ನೋಡಿರ್ಲಿಕ್ಕಿಲ್ಲ. ಏನ್ ಗೊತ್ತಾ? ನೀವು ನೋಡ್ರಿ ಬಿಡ್ರಿ, ದೇವರ ವಾಕ್ಯ ಹೇಳ್ತದೆ, ನಮ್ಮೆಲ್ಲರಿಗೋಸ್ಕರ ಒಬ್ಬ ವಕೀಲನಿದ್ದಾನೆ. ಹಲ್ಲೆಲೂಯ. ಇದ್ದಾನ? ಪಕ್ಕದವ್ರು ಕೇಳ್ರಿ, ನಿಮಗೆ ಒಬ್ಬ ವಕೀಲನಿದ್ದಾನ? ಹಲ್ಲೆಲೂಯ. ವಾಕ್ಯ ಹೇಳ್ತದೆ, ನಮಗೋಸ್ಕರ ಒಬ್ಬ ವಕೀಲನಿದ್ದಾನೆ. ಪರಲೋಕದ ನ್ಯಾಯಾಲಯದ ಮುಂದೆ, ದೇವರ ನ್ಯಾಯಾಸನದ ಮುಂದೆ ಯೇಸು ಸ್ವಾಮಿ ನಮಗೋಸ್ಕರ ಇರುವ ನ್ಯಾಯವಾದಿ. ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ನಾವು ಒಂದು ಈ ದೃಢವಾದ ನಿರ್ಧಾರ ಮಾಡಿರ್ಬೇಕು. ನಾನು ಯಾವಾಗಲೂ ಬದುಕುವುದರಿಂದ ಯೇಸು ಸ್ವಾಮಿಗಾಗಿ, ಸಾಯುವುದು ಕೂಡ ಯೇಸು ಸ್ವಾಮಿಗಾಗಿ. ಆ ನಿರ್ಧಾರದೊಂದಿಗೆ ನಾನು ಜೀವಿಸುವಾಗ ನಾನು ಪಾಪಕ್ಕಾಗಿ ಜೀವಿಸುವುದಿಲ್ಲ, ನಾನು ಯೇಸು ಸ್ವಾಮಿಗಾಗಿ ಜೀವಿಸ್ತೇನೆ. ಆದ್ರೆ ನಡೆಯುವಾಗ ಕೆಲವೊಂದು ಸಾರಿ ನಾವು ಜಾರಿ ಬೀಳುವಂತಹ ಸ್ಥಿತಿ, ಒಂದು ವೇಳೆ ಇಳಿಜಾರು ಪ್ರದೇಶ ಇರಬಹುದು ಅಥವಾ ನೀರಿರುವ ಪ್ರದೇಶವಿರಬಹುದು, ಜಾರಿ ಬೀಳುವ ಅಪಾಯ ಇದ್ದೇ ಇರ್ತದೆ. ಜಾರಿ ಬಿದ್ದಾಗ ನಮಗಿರುವ ಆಶೀರ್ವಾದ ಏನ್ ಗೊತ್ತಾ? ನಮಗೊಬ್ಬ ಸಹಾಯಕನು ಇದ್ದಾನೆ, ಆತನು ಯೇಸು ಸ್ವಾಮಿ. ಆತನು ನಮ್ಮನ್ನ ಎತ್ತುವಂತಹ ಕಾರ್ಯ ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ಚಪ್ಪಾಳೆ ತಟ್ಟಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಹಲ್ಲೆಲೂಯ. ಸೊ ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ನಮಗಿರುವ ಆಶೀರ್ವಾದ ಏನು? ನಮಗೆ ಒಬ್ಬ ಪರಲೋಕದಲ್ಲಿ ನ್ಯಾಯವಾದಿ ಇದ್ದಾನೆ. ಎರಡನೇ ಆಶೀರ್ವಾದ ಈ ದಿನ ನಾವು ಗಮನಿಸುವಂತೆ, ನಮಗಾಗಿ ಪ್ರಾರ್ಥಿಸುವ ರಕ್ಷಕ ಇದ್ದಾನೆ. ಓಕೆ, ನಮಗಾಗಿ ಪ್ರಾರ್ಥಿಸುವ ರಕ್ಷಕ ಇದ್ದಾನೆ. ವಿಶೇಷವಾಗಿ ವೈರಿ ನಮ್ಮ ಮೇಲೆ ಆರೋಪಗಳನ್ನ ಮಾಡದಂತೆ ಆತನು ನಮಗೋಸ್ಕರ ನಿಲ್ಲುವಂತಹ ಒಬ್ಬ ವೀರನಾಥನಾಗಿದ್ದಾನೆ ನಮಗಾಗಿ. ಇಲ್ಲಿ ಗಮನಿಸ್ರಿ, ಇದೇ ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 34ನೇ ವಚನ. ರೋಮ 8:34. ಆತನು ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ಆತನು ನಮ್ಮ ವಕೀಲನಾಗಿದ್ದಾನೆ. ಎರಡನೆಯದು ಈ ವಚನ ನೋಡ್ರಿ, 34ನೇ ವಚನ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನ ಹೊಂದಿದ್ದಲ್ಲದೆ
ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ಇದ್ದು ನಮಗೋಸ್ಕರ ಏನಾಗಿದ್ದಾನೆ? ಎಲ್ಲರೂ ಕೂಡಿ ಹೇಳೋಣ, ಬೇಡುವವನಾಗಿದ್ದಾನೆ. ನಿನಗಾಗಿ ನನಗಾಗಿ ಪರಲೋಕದಲ್ಲಿ ಯೇಸು ಸ್ವಾಮಿ ಪ್ರಾರ್ಥಿಸುತ್ತಾ ಇದ್ದಾರೆ. ಹಲ್ಲೆಲೂಯ, ಪ್ರಾರ್ಥಿಸ್ತಾ ಇದ್ದಾರೆ. ಓ ವಿಶ್ವಾಸಿಗಳೇ, ಆತನನ್ನ ನಂಬಿರುವಂಥವರು ನಾವು ಈ ವಿಷಯವನ್ನ ಮರಿಬಾರ್ದು. ಯೇಸು ಸ್ವಾಮಿ ನಿನಗಾಗಿ ನನಗಾಗಿ ಪ್ರಾರ್ಥಿಸುವವನಾಗಿದ್ದಾನೆ. ಯೆಶಾಯನ ಪ್ರವಾದನೆಯ ಗ್ರಂಥ 50ನೇ ಅಧ್ಯಾಯ 8ನೇ ವಚನ. ಪ್ರವಾದಿಯಾದ ಯೆಶಾಯನು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾನೆ. ನನ್ನ ನ್ಯಾಯ ಸ್ಥಾಪಕನು ಸಮೀಪದಲ್ಲಿದ್ದಾನೆ, ನನ್ನೊಡನೆ ಯಾರು ವ್ಯಾಜ್ಯ ಮಾಡುವರು? ನಾವಿಬ್ಬರು ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವ. ನನಗೆ ಪ್ರತಿಕ್ಷ ಕಕ್ಷಿ ಯಾರು? ನನ್ನ ಬಳಿಗೆ ಬರಲಿ. ನನ್ನ ನ್ಯಾಯ ಸ್ಥಾಪಕನು ಸಮೀಪದಲ್ಲಿ ಇದ್ದಾನೆ. He who gives me justice is near. ನಿನಗಾಗಿ ನನಗಾಗಿ. ಆದ್ರೆ ಇಲ್ಲಿ ಬಹಳ ಸ್ಪಷ್ಟ, ರೋಮ 8:34 ಸ್ಪಷ್ಟವಾಗಿ ಹೇಳ್ತಾ ಇದೆ. ಯೇಸು ಸ್ವಾಮಿ ದಿವಸ ಸತ್ತವರೊಳಗಿಂದ ಎದ್ದು ಬಂದು ಪರಲೋಕದಲ್ಲಿ ಏನ್ ಮಾಡ್ತಾ ಇದ್ದಾರೆ? ವೆಕೇಶನ್ ಮಾಡ್ತಾ ಇದ್ದಾರೆ ಅಂತ ತಿಳಿಬೇಡ್ರಿ. ಹಾಲಿಡೇ ಬ್ರೇಕ್ ತಗೊಂಡು ವೆಕೇಶನ್ ಮಾಡ್ತಾ ಇಲ್ಲ. ಓಕೆ, ಯೇಸು ಸ್ವಾಮಿ ನಿನಗಾಗಿ ನನಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಯಾಕೆ ಪ್ರಾರ್ಥಿಸ್ತಾ ಇದ್ದಾರೆ? ಯಾಕಂದ್ರೆ ಆತನ ನಿನ್ನನ್ನು ಪ್ರೀತಿಸ್ತಾನೆ, ನನ್ನನ್ನು ಪ್ರೀತಿಸ್ತಾನೆ. ನಾವು ಯಾರನ್ನ ಪ್ರೀತಿಸ್ತೇವೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಸಿಂಪಲ್ ಆಗಿ, ಬಹಳ ಸರಳವಾಗಿ. ಆತನನ್ನ ನಂಬಿರುವಂಥವ್ರು, ಆತನನ್ನ ಹಿಂಬಾಲಿಸುವಂಥವ್ರು ನಾವಾಗಿರುವಾಗ ನಮಗಾಗಿ ಆತನು ಪ್ರಾರ್ಥಿಸುವನಾಗಿದ್ದಾನೆ. ಇದು ನಾವು ಯೋಚಿಸಬೇಕು. ಆಸ್ವಾಲ್ಡ್ ಚೇಂಬರ್ಸ್ ಅನ್ನುವಂಥ ಒಬ್ಬ ಸೇವಕರು ಈ ರೀತಿಯಾಗಿ ಈ ಮಾತುಗಳನ್ನು ಹೇಳ್ತಾರೆ. ಜೀಸಸ್ ಕ್ರೈಸ್ಟ್ ಕ್ಯಾರೀಸ್ ಆನ್ ಇಂಟರ್ಸೆಷನ್ ಫಾರ್ ಅಸ್ ಇನ್ ಹೆವೆನ್. ಯೇಸು ಕ್ರಿಸ್ತನು ನಿನಗಾಗಿ ನನಗಾಗಿ ಪರಲೋಕದಲ್ಲಿ ಪ್ರಾರ್ಥಿಸುವಂಥದ್ದನ್ನ, ಅದನ್ನ ಪರಾರ್ಥ ಪ್ರಾರ್ಥನೆ, ಇಂಟರ್ಸೆಷನ್ ಅಂದ್ರೆ ಪರಾರ್ಥ ಪ್ರಾರ್ಥನೆಯನ್ನ ಆತನು ಮುಂದುವರಿಸುತ್ತಾನೆ. ಇಂಟರ್ಸೆಷನ್ ಏನಂತಾರೆ ವಾಕ್ಯ ಹೇಳುವ ಪ್ರಕಾರ ನಾವು ನೋಡಿದ್ದೇವೆ, ಆತ ನಮಗಾಗಿ ಪ್ರಾರ್ಥಿಸುವನಾಗಿದ್ದಾನೆ. ಸೊ ಜೀಸಸ್ ಕ್ರೈಸ್ಟ್ ಕ್ಯಾರೀಸ್ ಆನ್ ಇಂಟರ್ಸೆಷನ್ ಫಾರ್ ಅಸ್ ಇನ್ ಹೆವೆನ್. ಹೋಲಿ ಗೋಸ್ಟ್, ಪರಿಶುದ್ಧಾತ್ಮನು ಕ್ಯಾರೀಸ್ ಆನ್ ಇಂಟರ್ಸೆಷನ್ ಇನ್ ಅಸ್ ಆನ್ ಅರ್ತ್. ಪರಿಶುದ್ಧಾತ್ಮನು ನಾವು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸುವಾಗ, ರೋಮ ಪತ್ರಿಕೆಯನ್ನು ಓದ್ತೇವೆ. ಓಕೆ, ಮಾತಿಲ್ಲದ ನೆರಳಾಟಗಳ ಮುಖಾಂತರ, ನಮ್ಮ ನೆರಳಾಟಗಳ ಮುಖಾಂತರ, ನಮ್ಮ ಅನ್ಯ ಭಾಷೆಯ ಮುಖಾಂತರ ಆತ್ಮದಲ್ಲಿ ಪರಿಶುದ್ಧಾತ್ಮನು ನಮ್ಮ ಮುಖಾಂತರ ಪ್ರಾರ್ಥಿಸ್ತಾನೆ. ಹಲ್ಲೆಲೂಯ, ನಮ್ಮ ಮುಖಾಂತರ ಪ್ರಾರ್ಥಿಸುತ್ತಾನೆ. ನಾವು ಇತರರಿಗೋಸ್ಕರ ಪ್ರಾರ್ಥಿಸುವಂತವರಾಗಿರ್ತೇವೆ. ಹಲ್ಲೆಲೂಯ, ಇತರರಿಗೋಸ್ಕರ ಪ್ರಾರ್ಥಿಸುವಂತ ಯೇಸು ಸ್ವಾಮಿ ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಪರಿಶುದ್ಧಾತ್ಮನು ನಮ್ಮ ಮುಖಾಂತರ ಪ್ರಾರ್ಥಿಸ್ತಾನೆ. ನಮ್ಮ ಮುಖಾಂತರ ನಮಗಾಗಿ, ನಮ್ಮ ಮುಖಾಂತರ ಪ್ರಾರ್ಥಿಸ್ತಾನೆ. ಓಕೆ, ಪರಿಶುದ್ಧಾತ್ಮನು ನಮ್ಮ ಮುಖಾಂತರ ನಮಗಾಗಿ ಅನ್ಯ ಭಾಷೆಗಳ ಪ್ರಾರ್ಥನೆ ಮುಖಾಂತರ ಆತನು ಪ್ರಾರ್ಥಿಸ್ತಾನೆ. ಆದರೆ ನಮ್ಮ ಕರ್ತವ್ಯ ಏನಂದ್ರೆ ನಾವು ಮತ್ತೊಬ್ಬರಿಗೋಸ್ಕರ ಪ್ರಾರ್ಥಿಸುವಂತವರಾಗಿರ್ಬೇಕು. ಇದು ಪ್ರಾರ್ಥಿಸುವ ಸಮುದಾಯ. ಹಲ್ಲೆಲೂಯ, ನಾವು ಪ್ರಾರ್ಥಿಸುವ ಜನರು, ಪ್ರಾರ್ಥಿಸುವ ಸಭೆ. ನಾವು ವಿಶೇಷವಾಗಿ ಈ ಸತ್ಯವನ್ನ ತಿಳ್ಕೊಳ್ಳುವಂಥದ್ದು ಬಹಳ ಮಹತ್ವ. ಇಬ್ರಿಯ 9:24 ಓದುವಾಗ, ಯಾಕಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. ಗಮನಿಸ್ರಿ, ಯೇಸು ಸ್ವಾಮಿ ದೇವರ ಸಾನ್ನಿಧ್ಯವನ್ನ ಆತನು ಪ್ರವೇಶಿಸಿದನು ಎಂಬುದಾಗಿ. ಇನ್ಫ್ಯಾಕ್ಟ್ ಈ ದೇವರ ಸಾನ್ನಿಧ್ಯದಲ್ಲಿ ಪುನರುತ್ಥಾನವಾದ ಯೇಸು ಪ್ರವೇಶಿಸಿ ಇಬ್ರಿಯ 7:25 ತಿಳಿಸ್ತದೆ ಆತನಲ್ಲಿ ಮಾಡ್ತಾ ಇರುವಂತ ಸಂಗತಿ ಏನು.
ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ಏನ್ ಮಾಡ್ತಾ ಇದ್ದಾನೆ? ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಆತನು ಬದುಕುತ್ತಾ ಇರುವುದಕ್ಕೆ ಕಾರಣವೇನು ಗೊತ್ತಾ? ನಿನಗಾಗಿ ಪ್ರಾರ್ಥಿಸಲು, ನನಗಾಗಿ ಪ್ರಾರ್ಥಿಸಲು, ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು. ಹಲ್ಲೆಲೂಯಾ. ಅನೇಕ ಸಾರಿ ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸ್ತೇವೆಯೋ ಇಲ್ವೋ ಗೊತ್ತಿಲ್ಲ. ಸಭೆಯಾಗಿ ನಾವು ನಿಮ್ಮ ಪ್ರತಿಯೊಬ್ಬರ ಹೆಸರನ್ನ ಉಪಯೋಗಿಸಿ ನಾವು ಪ್ರಾರ್ಥಿಸ್ತೇವೆ. ಹೆಸರು ಹೇಳಿ ನಿಮ್ಮ ಕಾರ್ಡ್ ಯಾಕೆ ತುಂಬಿಸ್ತೀವಿ ಗೊತ್ತಾ? ಕಾರ್ಡ್ ಯಾಕೆ ತುಂಬಿಸ್ತೀವಿ ಅಂದ್ರೆ ನಾವು ನಿಮ್ಮ ಕಾರ್ಡ್ಗಳನ್ನ ತೆಗೆದುಕೊಂಡು ನಿಮ್ಮ ಹೆಸರುಗಳನ್ನ ಟೈಪ್ ಮಾಡಿ ಶೀಟ್ನಲ್ಲಿ ಹಾಕಿ ನಾವು ಪ್ರತಿಯೊಬ್ಬರಿಗೋಸ್ಕರ ನಾವು ಹೆಸರಾಗಿ ಪ್ರಾರ್ಥಿಸ್ತೇವೆ. ಆದ್ರೆ ನಮ್ಗೆ ಕೆಲವೊಂದು ಸಾರಿ ಯಾವ ವಿಷಯಕ್ಕಾಗಿ ಪ್ರಾರ್ಥಿಸ್ಬೇಕು ಗೊತ್ತಾಗುವುದಿಲ್ಲ. ಪರಿಶುದ್ಧಾತ್ಮನ ನಡೆಸುವಿಕೆಗೆ ಒಳಪಟ್ಟವರಾಗಿ ನಾವು ಪ್ರಾರ್ಥಿಸ್ತೇವೆ. ಆದ್ರೆ ಯೇಸು ಸ್ವಾಮಿ ಪ್ರೇರೆ, ಯೇಸು ಸ್ವಾಮಿ ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯ. ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ನಿಮ್ಮ ಕೊರತೆ ಏನು? ನಿಮ್ಮ ಶೋಧನೆ ಏನು? ನಿಮ್ಮ ಹೋರಾಟಗಳು ಏನು? ನೀವು ಯಾರೊಂದಿಗೆ ಆತ್ಮಿಕ ಹೋರಾಟದಲ್ಲಿದ್ದೀರಿ? ಯಾವ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದೀರಿ? ಅದಕ್ಕಾಗಿ ಆತನು ಪ್ರಾರ್ಥಿಸುವನಾಗಿದ್ದಾನೆ. ಪರಲೋಕದಿಂದ ಆತನು ಅಲ್ಲಿ ಪರಲೋಕದಲ್ಲಿ ಆತನು ವಿಶ್ರಾಂತಿ ಪಡಿತಾ ಇಲ್ಲ. ನಿಮಗಾಗಿ ಸ್ಥಳವನ್ನ ಸಿದ್ಧಪಡಿಸ್ತಾ ಇರುವಂತಹ ಯೇಸು ಸ್ವಾಮಿ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಯಾಕಂದ್ರೆ ನಾವು ಈ ಅಂಶ ನೆನಪಿಟ್ಕೊಳ್ಬೇಕು. ಸೈತಾನನು ಬಂದು ದೂರು ಹೇಳುವ ದೂರುಗಾರನಂತ ಬೈಬಲ್ ತಿಳಿಸ್ತದೆ. ಅವನ ಕುರಿತು, ಸೈತಾನನ ಕುರಿತು ಅವನು ದೂರು ಹೇಳುವನು. ಅಯ್ಯೋ ದೇವ್ರೆ, ಇವ್ರನ್ನ ನೋಡಿದ್ಯಾ? ಇವ್ರನ್ನ ನೋಡಿದ್ಯಾ? ಇವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಇವ್ರು ಅಲ್ಲಿ ಅದನ್ನ ಮಾಡಿದ್ರು, ಇಲ್ಲಿ ಇದನ್ನ ಮಾಡಿದ್ರು. ನಮ್ಮ ಬಲಹೀನತೆಗಳನ್ನ ದೇವರ ಮುಂದೆ ಎತ್ತಿ ಹಿಡಿತಾ ಇದ್ದಾನೆ ಸೈತಾನ. ನಮ್ಮ ಪಾಪಗಳನ್ನ ದೇವರ ಮುಂದೆ ಎತ್ತಿ ಹಿಡಿತಾ ಇದ್ದಾನೆ. ಇನ್ಫ್ಯಾಕ್ಟ್ ಅದನ್ನ ಮಾಡಿರುವ ವಿಷಯ ಯೋಬನ ಪುಸ್ತಕದಲ್ಲಿ ನೋಡ್ತೇವೆ. 1ನೇ ಅಧ್ಯಾಯ, ನೀವು ವಿಶೇಷವಾಗಿ ಯೋಬನ ಪುಸ್ತಕ ಓದುವಾಗ 1ನೇ ಅಧ್ಯಾಯದಲ್ಲಿಯೇ ಸೈತಾನನು ಎಲ್ಲಿಂದ ಬಂದೀಯ ಅಂತಂದ್ರೆ ಎಲ್ಲಾ ಕಡೆ ಸುತ್ತಿ ಹಾದು ಇದ್ದಂದ್ರೆ ದೇವ್ರ ಹೆಮ್ಮೆಯಿಂದ ಕೇಳ್ತಾನೆ, ನನ್ನ ಭಕ್ತನಾದ ಯೋಬನನ್ನ ಕಂಡೆಯ? ನೀನ್ ಹೇಳ್ತಿದ್ದೇವ್ರೆ ಅವನ ಬಗ್ಗೆ? ಅವ ಯಾಕೆ ನನ್ನ ಹಿಂಬಾಲಿಸ್ತಾನಂತೆಲ್ಲ ನನಗ್ ಗೊತ್ತು. ದೂರು ಹೇಳುವ ದೂರುಗಾರ. ನನ್ನ ಜೀವಿತದ ವಿರುದ್ಧವಾಗಿ ಸೈತಾನನು ದೇವರ ಮುಂದೆ ಬಂದು ಆರೋಪಗಳು ಮಾಡ್ತಾ ಇರುವಾಗ, ಅನೇಕ ರೀತಿಯಾದಂತ ದೂರು, ಕಂಪ್ಲೇಂಟ್, ದೇವ್ರ ಮುಂದೆ ಕಂಪ್ಲೇಂಟ್ ಕೊಡ್ತಾ ಇರುವಾಗ, ಕಿವಿ ಊದುವರ್ ಅಂತ ಕೇಳ್ತೀವಲ್ಲ, ನಿಮ್ ಕಡೆ ಅಂತ ಕೇಳಿ ಹಿಂಗ ಅಂತ ಹೇಳಿ ಮತ್ತೆ ಅದಕ್ಕೆ ಮಸಾಲೆ ಸೇರಿಸಿ ಅವ್ರು ಯಾರ ಮುಂದೆ ಹೇಳ್ಬಾರ್ದು ಅವ್ರ ಮುಂದೆ ಹೇಳ್ಬಾರೋ ಕೆಲಸ, ಆ ಕೆಲಸ ಇವನು ಸೈತಾನ್ ಮಾಡ್ತಾನೆ ನಿಮ್ ವಿರುದ್ಧವಾಗಿ. ದೇವ್ರು ನಿಮ್ಮ ಮೇಲೆ ಕೋಪಗೊಳ್ಳಬೇಕು, ದೇವ್ರು ನಿಮ್ಮ ಮೇಲೆ ಕೋಪಗೊಳ್ಳಬೇಕೆಂಬುವಂತ ಉದ್ದೇಶಕ್ಕಾಗಿ ನಿನ್ನ ವಿರುದ್ಧವಾಗಿ ಅವನು ದೂರು ಹೇಳುವಂತ ಕಾರ್ಯ ಆತನು ಮಾಡ್ತಾನೆ. ಆದರೆ ಪರಲೋಕದಲ್ಲಿ ಏನಾಗ್ತದೆ? ಅವನ ದೂರುಗಳು ತಲುಪದಿರುವುದಕ್ಕೆ ಮುಖ್ಯವಾದ ಕಾರಣ ಯೇಸು ಸ್ವಾಮಿಯಲ್ಲಿ ನಿಂತು ನಿನಗಾಗಿ ನನಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಯೇಸು ಸ್ವಾಮಿಯಲ್ಲಿ ನಿಂತು ನಿನಗಾಗಿ ನನಗಾಗಿ ವಾದ ಮಂಡಿಸ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಸ್ವಾಮಿ ನಾನು ಯಾರ ಹೆಸರು ತಗೊಳ್ಳಿ, ಸಾಗರ್ಗಾಗಿ ಶಿಲುಬೆ ಮೇಲೆ ನನ್ನ ಪ್ರಾಣ ಕೊಟ್ಟಿದ್ದೇನೆ. ನಿತಿನ್ಗಾಗಿ ನಾನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದೇನೆ. ಪ್ಯಾಟ್ರಿಕ್ಗಾಗಿ ನಾನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದೇನೆ. ಆತನು ವಾದ ಮಂಡಿಸ್ತಾನೆ. ಮತ್ತು ಸ್ವಾಮಿ ಅವರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಅವರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕೆಲವೊಂದು ಸಾರಿ ನಮ್ದಕ್ಕೆ ಏನಾಗ್ತದೆ ಏನ್ ಗೊತ್ತಾ? ಸೇವೆಯಲ್ಲಿ ಏನೋ ದೊಡ್ಡ ಜಯ ಆಯಿತು, ದೊಡ್ಡ ಕೆಲಸ ಮಾಡಿ ಬಂದಾಗ, ಲೂಕನ ಸುವಾರ್ತೆ 22ನೇ ಅಧ್ಯಾಯ ನೋಡ್ರಿ, ಬಹಳ ಕೊಚ್ಕೊಳ್ತಾ ಬರ್ತಾನೆ. ಯಾರು? ಪೇತ್ರ. ದೇವ್ರೆ ಹಂಗಾಯ್ತು, ಹಿಂಗಾಯ್ತು, 31-32 ವಚನ. ಸೀಮೋನನೇ ನೋಡು, ಸೈತಾನನು ನಿಮ್ಮನ್ನ ಹೇಗಂತೆ
ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಸೇವೆಗೆ ಹೋದಾಗ ಸೈತಾನನು ಬಂದು ಪರ್ಮಿಷನ್ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಪರ್ಮಿಷನ್ ಇಲ್ಲದೆ ಅಂತೂ ಮುಟ್ಲಿಕ್ಕೆ ಸಾಧ್ಯವಿಲ್ಲ, ಅನುಮತಿ ಇಲ್ಲದೆ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಬಂದು ಕೇಳ್ತಾ ಇದ್ದಾನೆ, ಏನಂತ? ಇವ್ರನ್ನ ಬಡಿತೇನೆ ನಾನು. ಗೋಧಿಯನ್ನ ಆ ರೀತಿಯಾಗಿದೆ. ಗೋಧಿ ಯಾವಾಗ ಒಣಿತಾರೆ, ಹುಗ್ಗಿ ಮಾಡುವಾಗ ಕುಟ್ತಾರ, ಗೊತ್ತಿರ್ಬೇಕಲ್ಲ, ಆ ತರ ಕುಟ್ಬೇಕಂತ ಹೇಳಿ ಪರ್ಮಿಷನ್ ಕೇಳ್ತಾ ಇದ್ದಾನೆ. ಅರೆ ಬಾಬರೇ, ಕೇಳಿಕೊಂಡನು. ಏನಾಯ್ತು? 32ನೇ ವಚನ ನೋಡ್ರಿ, ಏನಂತ ಹೇಳ್ತದೆ? ಆದ್ರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆ. ಹಲ್ಲೆಲೂಯ. ಯೇಸು ಸ್ವಾಮಿ ಪೇತ್ರನ ವಿಷಯವಾಗಿ ಪ್ರಾರ್ಥಿಸಿದನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು ಹೇಳಿದನು. ಸೊ ಅವಕಾಶ ಕೊಡ್ತಾ ಇದ್ದ. ನೀನು ದಾರಿ ತಪ್ಪಿ ಜಾರಿ ಬೀಳುವಾಗ ಏನ್ ಗೊತ್ತಾ? ನಿನಗಾಗಿ ನಾನು ಪ್ರಾರ್ಥಿಸ್ತೇನೆ, ನಿನಗಾಗಿ ನಾನು ಪ್ರಾರ್ಥಿಸ್ತೇನೆ. ಜಾರಿ ಬಿದ್ದಂತ ಸ್ಥಿತಿಯಲ್ಲಿ ಇರುವ ಕೆಲವರು ಯೋಚಿಸ್ತಾ ಇರಬಹುದು, ಅಯ್ಯೋ ನಾನು ಜಯಿಸುವುದಕ್ಕಾಗುವುದಿಲ್ಲ, ನಾನು ಎದ್ದೇಳುವುದಕ್ಕಾಗುವುದಿಲ್ಲ, ನಾನು ಈ ಕ್ರಿಸ್ತಿಯ ಜೀವಿತವನ್ನ, ವಿಶ್ವಾಸಿ ಜೀವಿತವನ್ನ ನಾನು ಜೀವಿಸುವುದಕ್ಕಾಗುವುದಿಲ್ಲ ಕೆಲವರು ಯೋಚಿಸ್ತಾ ಇರಬಹುದು. ಆದ್ರೆ ಏನ್ ಗೊತ್ತಾ? ಈ ದಿವಸ ಈ ಸತ್ಯ ನೆನ್ಪಿಟ್ಕೊಂಡು ಯೇಸು ಸ್ವಾಮಿ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯ. ಪಕ್ಕದವ್ರಿಗೆ ಹೇಳ್ರಿ, ಯೇಸು ಸ್ವಾಮಿ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಯೇಸು ಸ್ವಾಮಿ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ನಿನಗಾಗಿ ನನಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಆ ಪ್ರಾರ್ಥನೆಗೆ ಉತ್ತರವಾಗುವಂತ ಜೀವಿತ ನಾವು ಜೀವಿಸಬಹುದು, ಅಥವಾ ಆ ಪ್ರಾರ್ಥನೆಗೆ ಬೆಲೆ ಇಲ್ಲ ಅಂತ ಆ ರೀತಿಯಾದ ಜೀವನ ಜೀವಿಸುವುದಕ್ಕೂ ನಮಗೆ ಅವಕಾಶ ಇದೆ. ಆದ್ರೆ ಏನ್ ಗೊತ್ತಾ? ಪ್ರಾರ್ಥನೆಗೆ ಉತ್ತರ ಕೊಡುವನು ದೇವರು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಿಳಿಸುವ ದೇವರು. ಗೋಧಿಯನ್ನ ಒನೆಯುವುದಕ್ಕೋಸ್ಕರ ಸೈತಾನನು ಸಿದ್ಧವಿರುವಾಗ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಆತನು ಯಾರನ್ನ ನುಂಗಲಿ ಅಂತ ಅಲದಾಡುತ್ತ ಯೇಸು ಸ್ವಾಮಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಪ್ರಿಯರೇ, ಈ ಈಸ್ಟರ್ ರೆಸರೆಕ್ಷನ್ ಸಂಡೇ ಸರ್ವಿಸ್ ಆದ ನಂತರ ನಾವು ನಮ್ಮ ಕುಟುಂಬದ ಸಂಬಂಧಿಕರು ಒಬ್ಬರು ಮನೆಗೆ ನಾವು ಹೋದೆವು. ಯಾಕಂದರೆ ವಿಶ್ ಮಾಡೋಣ, ಹಿರಿಯರು, ಅವರನ್ನು ನಾವು ವಿಶ್ ಮಾಡೋದಕ್ಕಾಗಿ ಅವ್ರ ಮನೆಗೆ ಹೋದೆವು. ಸರ್ವಿಸ್ ಮುಗಿಸಿ ನಾವು ಮನೆಗೆ ಹೋಗಲಿಲ್ಲ, ಅವರನ್ನ ವಿಶ್ ಮಾಡೋದಕ್ಕೋಸ್ಕರ ಅಂತ ನಾವು ಅವ್ರ ಮನೆಗೆ ಹೋದೆವು. ಇಲ್ಲಿಂದ ಕೂಡಲೇ ಹೋಗಿ ನಾವು ಅಲ್ಲಿ ಏನಂತಾರೆ, ಅದು ಇದು ಉಪಹಾರ ಮಾತು ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ಅವ್ರ ಜೊತೆಗೆ ನಾವು ಕೇಳ್ತಾ ಇದ್ವಿ, ನಿಮ್ಮ ದಿನಚರಿ ಹೇಗಿರ್ತದೆ, ಏನು ಏನು ಅಂತ ಹೇಳ್ತಾ ಇದ್ದಾಗ ಅವ್ರೇನ್ ಗೊತ್ತಾ, ಇಲ್ಲಿ ನಮ್ಮ ನಿಮ್ಮನೆಯಲ್ಲಿಯೂ ಇಲ್ಲ, ನಮ್ಮ ಸಭೆಯಲ್ಲಿಯೂ ಇಲ್ಲ. ಓಕೆ, ಆದ್ರೆ ಅವ್ರ ಜೊತೆಗೆ ನಾವು ಹಾಗೆ ಸಮಯ ಕಳೀತಾ ಇದ್ದಾಗ ಅವ್ರು ಹೇಳ್ತಾ ತಮ್ಮ ದಿನಚರಿ ಹೀಗಿರ್ತದೆ, ನಾವು ಬೆಳಿಗ್ಗೆ ಇಷ್ಟು ಗಂಟೆಗೆ ಹೇಳ್ತೇವೆ, ಇದನ್ನು ಮಾಡ್ತೇವೆ. ಆಮೇಲೆ ನಾವು 8:30 ನಾವು ಪ್ರಾರ್ಥಿಸಲು ಆರಂಭಿಸ್ತೇವೆ. ಬೆಳಿಗ್ಗೆ 8:30 ನಾವು ಪ್ರಾರ್ಥಿಸಲು ಆರಂಭಿಸ್ತೇವೆ. ವಾವ್, ಪ್ರಾರ್ಥಿಸ್ತೀರಿ ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಅರೆ ವಾಹ್, ಏನ್ ಗೊತ್ತಾ, ನಮಗಾಗಿ ಪ್ರತಿದಿನ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನೀವು ನಮಗಾಗಿ ಪ್ರಾರ್ಥಿಸ್ತಾ ಇದ್ದೀರೋ ಇಲ್ವೋ ಗೊತ್ತಿಲ್ಲ. ಪಾಸ್ಟರ್ಗಾಗಿ, ಪಾಸ್ಟರ್ ಕುಟುಂಬಕ್ಕಾಗಿ, ಪಾಸ್ಟರ್ ಸೇವೆಗಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರೋ ಗೊತ್ತಿಲ್ಲ. ಬಟ್ ನಮಗೆ ಅಲ್ಲಿ ಕೂತ್ಕೊಂಡಾಗ ಅವರು ಹೇಳುವಂತ ಮಾತು, ನಾವು ನಿಮಗಾಗಿ ಪ್ರತಿದಿನ ಪ್ರಾರ್ಥಿಸ್ತೇವೆ. ವಾವ್, ಚಲೋ ಅನಿಸ್ತದಲ್ರಿ? ಹಲೋ, ಚಲೋ ಅನಿಸ್ತದಲ್ರಿ?
ಯೋಚನೆ ಮಾಡ್ರಿ, ಈ ದಿವಸ ಯೇಸು ಸ್ವಾಮಿ ನಿಮಗೆ ಹೇಳ್ತಾ ಇದ್ದಾರೆ, ನಾನು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ನಿಮಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ನಿಮಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಬಹಳ ಬಹಳ ಮಹತ್ವದ ಪ್ರಶ್ನೆ. ಒಂದು ವೇಳೆ ನಾವು ನಮಗೋಸ್ಕರ ಪ್ರಾರ್ಥಿಸುವವರು ಇಲ್ಲ, ಗೋಧಿಯಂತೆ ಒನೆಯುವುದಕ್ಕೋಸ್ಕರ ಸೈತಾನನು ರೆಡಿ ಇದ್ದಾನೆ. ಜಗತ್ತಿನಲ್ಲಿ ನೋಡ್ತೇವೆ ಅನೇಕರ ಜೀವನಗಳನ್ನ ಗೋಧಿಯಂತೆ ಒನೆಯುತ್ತಾ ಇದ್ದಾನೆ, ಗರ್ಜಿಸುವ ಸಿಂಹದಂತೆ ಆತನ ಜೀವಿತಗಳನ್ನ ಚಿತ್ರ ಮಾಡ್ತಾ ಇದ್ದಾನೆ. ಯಾಕೆ? ಅವರಿಗಾಗಿ ಪ್ರಾರ್ಥಿಸುವವರು ಯಾರು ಇಲ್ಲ. ಆದ್ರೆ ಕ್ಷಣ ಹೊತ್ತು ನಾವು ಇತರರಿಗೋಸ್ಕರ ಪ್ರಾರ್ಥಿಸಲು ಆರಂಭಿಸುವಾಗ, ಹಲ್ಲೆಲೂಯಾ, ನಾವು ಜನರಿಗೋಸ್ಕರ ಪ್ರಾರ್ಥಿಸಲು ಆರಂಭಿಸುವಾಗ, ಸ್ವಾಮಿ ಇಂಥವರನ್ನ ರಕ್ಷಣೆ ಮಾರ್ಗಕ್ಕೆ ಇಂಥರ ಜೀವಿತವನ್ನ ಬದಲಾಯಿಸು, ಇಂಥವರನ್ನ ಕಾಪಾಡು, ಇಂಥವರನ್ನ ನಡೆಸು. ಏನ್ ಗೊತ್ತಾ? ಪ್ರಾರ್ಥನೆಗೆ ಸದುತ್ತರ ದಯಪಾಲಿಸುವಂತ ದೇವರು ಆ ಜೀವಿತಗಳಲ್ಲಿ ಕಾರ್ಯ ಮಾಡಲು ಆರಂಭಿಸುವಾಗ ಆ ಸೈತಾನನ ಒಣಕೆ ಬಿದ್ದು ಹೋಗ್ತದೆ, ಆ ಗರ್ಜಿಸುವ ಸಿಂಹದ ಹಲ್ಲುಗಳು ಬಿದ್ದು ಹೋಗ್ತವೆ. ಹಲ್ಲೆಲೂಯಾ. ಪ್ರಿಯರೇ, ಪ್ರಾರ್ಥನೆಗೆ ಸದುತ್ತರ ದಯಪಾಲಿಸುವಂತ ದೇವರು ನಮ್ಮ ದೇವರು. ಅಷ್ಟು ಮಾತ್ರವಲ್ಲ, ನಿನಗಾಗಿ ನನಗಾಗಿ ಯೇಸು ಸ್ವಾಮಿ ಪ್ರಾರ್ಥಿಸ್ತಾ ಇದ್ದಾರೆ. ಸೊ ಪುನರುತ್ಥಾನವಾದ ಯೇಸು ಏನ್ ಮಾಡ್ತಾ ಇದ್ದಾರೆ? ಯಾರಿಗಾಗಿ? ನಮಗೋಸ್ಕರ. ನಾವು ಪ್ರಾರ್ಥಿಸಬೇಕು, ಇತರರಿಗಾಗಿ ಪ್ರಾರ್ಥಿಸಬೇಕು. ಪರಿಶುದ್ಧಾತ್ಮ ಭರಿತರಾಗಿ ನಾವು ಪ್ರಾರ್ಥಿಸೋಣ. ನಮಗೋಸ್ಕರ ಪರಿಶುದ್ಧಾತ್ಮನು ಪ್ರಾರ್ಥಿಸ್ತಾನೆ ನಮ್ಮ ಮುಖಾಂತರ. ಆದ್ರೆ ಪರಲೋಕದಲ್ಲಿ ಯೇಸು ಸ್ವಾಮಿ ಈಗ ನಿರಂತರವಾಗಿ ನಿನಗಾಗಿ ನನಗಾಗಿ ಪ್ರಾರ್ಥಿಸುವನಾಗಿದ್ದಾನೆ. ಇದು ನಾವು ಮರೆಯುವುದು ಬೇಡ. ಕೊನೆಯದಾಗಿ, ಇದು ಅತ್ಯಂತ ವಿಶೇಷವಾದ ಇನ್ನೊಂದು ಆಶೀರ್ವಾದಕರವಾದ ಸಂಗತಿ. ಒಂದು, ನಮಗೋಸ್ಕರ ಒಬ್ಬ ವಕೀಲನಿದ್ದಾನೆ, ಸಹಾಯಕನಿದ್ದಾನೆ. ಎರಡನೇದು, ನಮಗೋಸ್ಕರ ಪ್ರಾರ್ಥಿಸುವನಾಗಿದ್ದಾನೆ. ಪುನರುತ್ಥಾನವಾಗಿರುವುದರಿಂದ, ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ಆತನು ನಮಗಾಗಿ ವಕಾಲತ್ತು ವಹಿಸ್ತಾನೆ, ನಮಗಾಗಿ ವಾದಿಸ್ತಾನೆ, ನಮ್ಮ ಪರವಾಗಿ ನಿಂತುಕೊಳ್ತಾನೆ. ಅದರ ಜೊತೆಗೆ ನಮಗೋಸ್ಕರ ಪ್ರಾರ್ಥಿಸ್ತಾನೆ. ಮತ್ತು ಮೂರನೇದಾಗಿ ದಿವಸ ನಾವು ಗಮನಿಸುವಂತೆ, ನಮ್ಮ ನಿತ್ಯವಾದ ಶಾಂತಿ ಖಚಿತಪಡಿಸ್ತಾನೆ. ಯಾಕಂದ್ರೆ ಆತನು ನಿತ್ಯ ಜೀವಿಸುವನಾಗಿದ್ದಾನೆ. ನಮಗಾಗಿ ಆತನು ಸತ್ತವರೊಳಗಿಂದ ಎದ್ದು ಬಂದಿರೋದ್ರಿಂದ ನಾವು ಆತನನ್ನ ನಂಬಿರುವವರಾಗಿರುವಾಗ, ನೀನು ಆತನನ್ನ ನಂಬಿರುವಲ್ಲಿ ನಿನ್ನ ಪುನರುತ್ಥಾನವು ಖಚಿತ. ಹಲ್ಲೆಲೂಯಾ. ನಿನ್ನ ಪುನರುತ್ಥಾನವು ಖಚಿತ. ನಿನಗೆ ನಿತ್ಯವಾದ ಶಾಂತಿಯೂ ಖಚಿತ. ಅನೇಕರು ಈ ಮಾತು ಹಾಕ್ತಾರೆ, RIP ಅಂತ ಕೇಳಿರ್ಬೋದಲ್ಲ, ರೆಸ್ಟ್ ಇನ್ ಪೀಸ್ ಅಂತ. ಅದು ಏನಂತ ಅಭಿನಂದನೆ ಅಷ್ಟೇ, ಶಾಂತಿಯಿಂದ ನೀನು ನಿದ್ದೆ ಮಾಡಪ್ಪ ಅಂತ. ಬಟ್ ಖಚಿತತೆ ಇಲ್ಲ, ಅದರಲ್ಲಿ ಖಚಿತತೆ ಇಲ್ಲ. ಅನೇಕರಿಗೆ ಇದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಜೀವನದಲ್ಲಿ ಅವರು ಶಾಂತಿ ಈಗ ಜೀವಿಸುವಾಗ ದೇವರೊಂದಿಗೆ ಶಾಂತಿ ಸಮಾಧಾನ ಪಡ್ಕೊಳ್ಳದೆ ಸತ್ತ ನಂತರದನ್ನು ಪಡ್ಕೊಳ್ಳೋದಕ್ಕೆ ಆಗುವುದಿಲ್ಲ. ಈ ಜೀವನದಲ್ಲಿ ಈಗ ನಾವು ದೇವರಲ್ಲಿ ಸಮಾಧಾನವನ್ನ ಪಡ್ಕೊಳ್ಬೇಕು. ಅನೇಕರು ನಾವು ಮರಣ ಅಂತ ಈ ಮಾತನ್ನ ಉಪಯೋಗಿಸುವಾಗ ಅನೇಕರಿಗೆ ಅದು ಮುಗೀತು, ಅಂತ್ಯ. ಆದ್ರೆ ವಿಶ್ವಾಸಿಗಳಾದ ನಮಗೆ ನೆನ್ಪಿಟ್ಕೊಳ್ರಿ, ವಿಶ್ವಾಸಿಗಳು ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಾಗ ಮರಣವು ನಮಗೆ ಅಂತ್ಯ ಅಲ್ಲ, ಅದು ಆರಂಭ ಅಷ್ಟೇ. ಆರಂಭ. ಆದ್ರೆ ಕೆಲವರು ನಮ್ಮಲ್ಲಿ ಮಾತಿನಲ್ಲಿ ಬೈಯುವಾಗೂ ಹೇಳ್ತಾರೆ, ಯಾವ ಜನ್ಮಕ್ಕೂ ನಾನು ಬರಲ್ಲ ನಿಮ್ಮ ಕಡೆ. ಕೇಳಿದ್ದೀರಲ್ಲ, ಯಾವ ಜನ್ಮಕ್ಕೂ ಮುಂದಿನ ಜನ್ಮದಾಗೂ ಈ ಮಾತು ಕೇಳ್ತೀವಲ್ಲ ನಾವು, ಮುಂದಿನ ಜನ್ಮ. ಪ್ರಿಯರೇ, ಬೈಬಲ್ನಲ್ಲಿ ಈ ಮಾತು ನಾವು ಗಮನಿಸೋಣ. ಇಬ್ರಿಯ ಗ್ರಂಥ 9:27 ಇದನ್ನು ನಾವು ಎಚ್ಚರಿಕೆಯಿಂದ ಗಮನಿಸಬೇಕು.
ಬೈಬಲ್ ತಿಳಿಸುವಂತ ಸತ್ಯ ಇದು. ಒಂದೇ ಸಾರಿ ಮುಂದೇನು ಹೇಳ್ತದೆ? ಸಾಯುವುದು. ಆಮೇಲೆ ರೀಸೈಕಲ್ ಆಗುದಿಲ್ಲ. ನಾವು ಆಮೇಲೆ ಏನಂತಾರೆ, ತಿರುಗಿ ಬರುವುದಿಲ್ಲ. ಈ ವಾಕ್ಯ ತಿಳಿಸ್ತದೆ ಮುಂದಿನ ಜನ್ಮ ಅನ್ನುವಂಥದ್ದು ಇಲ್ಲ, ಜೀವ ಇದೆ. ಓಕೆ, ಮರಣ ಜೀವನದ ಅಂತ್ಯ ಅಲ್ಲ. ಸ್ಪಷ್ಟ, ಮರಣ ಜೀವನದ ಅಂತ್ಯ ಅಲ್ಲ. ಬೈಬಲ್ ಪ್ರಕಾರ ಮರಣ ಜೀವನದ ಅಂತ್ಯ ಅಲ್ಲ. ಅದರರ್ಥ ಪುನರ್ಜನ್ಮ ಇಲ್ಲ. ಬೈಬಲ್ ಪ್ರಕಾರ ಪುನರ್ಜನ್ಮ ಇಲ್ಲ. ಒಂದೇ ಜನ್ಮ, ಒಂದೇ ಚಾನ್ಸ್. ನಾನು ಎಕ್ಸಾಮ್ನಲ್ಲಿ ಫೇಲ್ ಆದೆ, ಸೊ ರಿಪೀಟ್ ಎಕ್ಸಾಮ್, ಇಂಪ್ರೂವ್ಮೆಂಟ್ ಎಕ್ಸಾಮ್ ಇಲ್ಲ. ಒಂದೇ ಚಾನ್ಸ್ ಇದು. ಈ ಜೀವನ ಜೀವಿಸ್ತಾ ಇರುವಾಗ ದಯವಿಟ್ಟು ನೆನ್ಪಿಟ್ಕೊಡ್ರಿ ಈ ವಾಕ್ಯ. ಒಂದೇ ಸಾರಿ ಸಾಯುವುದು. ಯಾಕೆ ಒಂದೇ ಸಾರಿ ಬದುಕ್ತೇವೆ? ಒಂದೇ ಸಾರಿ ಸಾಯುವುದು. ಆಮೇಲೆ ಏನ್ ಕಾದಿದೆ ಮನುಷ್ಯನಿಗೆ? ನ್ಯಾಯ ತೀರ್ಪು. ಮನುಷ್ಯರಿಗೆ ಹೇಗೆ ನೇಮಕವಾಗಿದೆ, ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳೋದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಸೊ ಈ ವಿಷಯ ನಾವು ತಿಳ್ಕೊಂಡು ಆದಿ ಸಭೆಯಲ್ಲಿದ್ದಂಥ ಸಂಗತಿಯನ್ನ ನೆನಪಿಟ್ಕೊಳ್ಬೇಕು. ಮರಣ ಬಂದಾಗ, ಮರಣದ ಸ್ಥಿತಿಯನ್ನು ಎದುರಿಸಿದಾಗ ಯಾವ ರೀತಿಯಾಗಿ ಅವರು ಜೀವನವನ್ನು ನಾವು ಈ ವಾಕ್ಯವನ್ನು ವಿಶೇಷವಾಗಿ ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಮೊದಲನೇ ಕೊರಿಂಥ 15ನೇ ಅಧ್ಯಾಯ 57ನೇ ವಚನ ಅಲ್ಲಿ ನಾವು ಗಮನಿಸುವಂತೆ, ಇನ್ಫ್ಯಾಕ್ಟ್ ನಾವು ಅದನ್ನು ಪೂರ್ತಿ ಒಂದು ವೇಳೆ ಮೇ ಬಿ 50ನೇ ವಚನದಿಂದ ಓದೋಣ. ಮೊದಲನೇ ಕೊರಿಂಥ 15ನೇ ಅಧ್ಯಾಯ 50ನೇ ವಚನ. ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ನೆಕ್ಸ್ಟ್ ವಚನ ಕೇಳಿರಿ, ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಆದುದರಿಂದ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರಲಿ. ನೀವು ಕರ್ತನ ಸೇವೆಯಲ್ಲಿ ಮಾಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತಿ ಆಸಕ್ತಿಯಿಂದ ಮಾಡ್ರಿ. ಪೌಲನು ಕೊರಿಂಥ ಸಭೆಗೆ ಮಾತನ್ನು ತಿಳಿಸ್ತಾ ಇದ್ದಾನೆ. ಮರಣದ ಭಯ ಅನೇಕ ಸಾರಿ ವಿಶ್ವಾಸಿಗಳು, ಮರಣದ ಭಯ, ಮುಂದೇನಾಗ್ತದೆ, ಸತ್ ಮೇಲೆ ಏನಾಗ್ತದೆ, ಸಾವು ಬಂದ್ರೆ ಏನಾಗ್ತದೆ, ಈ ವಾಕ್ಯ ನಮಗೆ ತಿಳಿಸ್ತದೆ. ಪುನರುತ್ಥಾನವಾಗಿರುವಂಥ ಯೇಸು ಸ್ವಾಮಿ ಮರಣವನ್ನು ಜಯಿಸಿರುವುದರಿಂದ, ಸೈತಾನನನ್ನು ಜಯಿಸಿರುವುದರಿಂದ, ನರಕವನ್ನು ಜಯಿಸಿರುವುದರಿಂದ ನಾವು ಈ ಸವಾಲು ಹಾಕ್ತೇವೆ, ಮರಣವೇ ನಿನ್ನ ಜಯ ಎಲ್ಲಿ? ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಸೊ ಈ ವಚನ ನಮಗೆ ಒಂದು ಧೈರ್ಯ ಕೊಡುವಂಥದ್ದು.
ಒಬ್ಬ ಸೇವಕರು ಈ ರೀತಿಯಾಗಿ ಹೇಳ್ತಾ ಇದ್ರು, ಟು ದ ಕ್ರಿಶ್ಚಿಯನ್, ವಿಶ್ವಾಸಿಗೆ ಸಿಮೆಟ್ರಿ ಈಸ್ ಜಸ್ಟ್ ಅ ಡಾರ್ಮಿಟ್ರಿ. ಓಕೆ, ಸಿಮೆಟ್ರಿ ಅಂದ್ರೆ ಶವ ಮಾಡುವ ಶವ ಸಂಸ್ಕಾರದ ಸ್ಥಳ, ಅದು ಒಂದು ಡಾರ್ಮಿಟ್ರಿ ಇದ್ದಂತೆ. ಡಾರ್ಮಿಟ್ರಿ ಅಂದ್ರೆ ಏನು ಗೊತ್ತಾ? ಅನೇಕ ಮಂಚಗಳನ್ನು ಹಾಕಿ ಇಟ್ಟಿರ್ತಾರೆ ನೋಡ್ರಿ ಕೆಲವೊಂದು ಹಾಲ್ನಲ್ಲಿ. ಸಾಮಾನ್ಯವಾಗಿ ಒಂದು ರೂಮ್ನಲ್ಲಿ ಒಂದು ಬೆಡ್ ಇರ್ತದೆ, ಅದು ಬೆಡ್ರೂಮ್ ಅಂತಾರೆ. ಡಾರ್ಮಿಟ್ರಿ ಅಂತಂದ್ರೆ ಅನೇಕ ಬೆಡ್ಗಳನ್ನ ಹಾಕಿರ್ತಾರೆ, ಅನೇಕ ಗಾದಿಗಳನ್ನ ಹಾಕಿ ಇಟ್ಟಿರ್ತಾರೆ, ಅದನ್ನೇ ಡಾರ್ಮಿಟ್ರಿ ಅಂತ ಹೇಳ್ತಾರೆ. ಸೊ ಟು ದ ಕ್ರಿಶ್ಚಿಯನ್ ಅ ಸಿಮೆಟ್ರಿ ಇಸ್ ಜಸ್ಟ್ ಅ ಡಾರ್ಮಿಟ್ರಿ. ಯೇಸು ಸ್ವಾಮಿ ಮಾತನ್ನು ಪ್ರತಿಪಾದಿಸಿದ್ದಾರೆ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 18ನೇ ವಚನ, ಸತ್ತವನಾದನು ಮತ್ತು ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಯೇಸು ಸ್ವಾಮಿ ಬದುಕುವನಾಗಿದ್ದಾನೆ. ಓ, ಮರಣವನ್ನ ಜಯಿಸಿದವನಾಗಿ ಆತನು ಬದುಕುವನಾಗಿದ್ದಾನೆ. ಸೊ ನಮ್ಮ ಜೀವಿತದಲ್ಲಿ ಇದು ಪುನರುತ್ಥಾನದ ನಿಮಿತ್ತ ನಮಗಿರುವಂತ ಖಚಿತತೆ ಏನು ಗೊತ್ತಾ? ನಾವು ಸಹ ಸತ್ತು ಪುನರುತ್ಥಾನ ಹೊಂದುತ್ತೇವೆ. ಹಲ್ಲೆಲೂಯಾ. ನಾವು ಸಾಯುವಾಗ, ಒಂದು ವೇಳೆ ಯೇಸು ಸ್ವಾಮಿ ಬರೋಣವಾದರೆ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಾಗಿ ನಾವೆಲ್ಲರೂ ಎತ್ತಲ್ಪಡ್ತೇವೆ. ಇಲ್ಲ, ಒಂದು ವೇಳೆ ಮರಣ ಹೊಂದಿದರೆ ಯೇಸು ಸ್ವಾಮಿ ತಿರುಗಿ ಬರುವಾಗ ನಾವು ಎತ್ತಲ್ಪಡ್ತೇವೆ. ನಮ್ಮ ಪುನರುತ್ಥಾನವೂ ಖಚಿತ, ನಮ್ಮ ಪುನರುತ್ಥಾನವೂ ಖಚಿತ. ಯಾಕಂದ್ರೆ ಆತನು ಪುನರುತ್ಥಾನ ಹೊಂದಿದ್ದಾನೆ. ಸತ್ತವರೊಳಗಿಂದ ಯೇಸು ಸ್ವಾಮಿ ಎದ್ದಿರುವುದರಿಂದ ನಾವು ಆತನನ್ನ ನಂಬಿರುವ ನಾವು ಸಹ ಸತ್ತವರೊಳಗಿಂದ ಎದ್ದು ಬರುತ್ತೇವೆ ಮತ್ತು ನಿತ್ಯವಾದ ಶಾಂತಿಯನ್ನ ಆತನ ಮುಖಾಂತರ ನಾವು ಹೊಂದುವವರಾಗಿದ್ದೇವೆ. ಇದನ್ನ ವಿಶೇಷವಾಗಿ ನಾವು ನೆನಪಿಟ್ಕೊಳ್ಬೇಕು. ಅನೇಕ ಸಾರಿ ಅನೇಕರು ಮರಣದ ವಿಷಯದಲ್ಲಿ ಅನೇಕ ರೀತಿಯಾದ ಸವಾಲುಗಳನ್ನು ಹಾಕಿದವರಿದ್ದಾರೆ. ವೋಲ್ಟೇರ್ ಅನ್ನುವ ಒಬ್ಬ ವಿಜ್ಞಾನಿ, ಒಬ್ಬ ಮಹಾ ವ್ಯಕ್ತಿ, ಜಾಗತಿಕವಾಗಿ ಒಂದಾನೊಂದು ಕಾಲದಲ್ಲಿ ನಾಸ್ತಿಕ, ಬಹಳ ದೊಡ್ಡ ನಾಸ್ತಿಕನೆಂದು ಕರೆಯಲ್ಪಟ್ಟಂತ ವೋಲ್ಟೇರ್, ಅವನು ಈ ಮಾತನ್ನು ಹೇಳಿದ, ಬೈ ದ ಟೈಮ್ ಐ ಆಮ್ ಬರೀಡ್ ದ ಬೈಬಲ್ ವಿಲ್ ಬಿ ನಾನ್ ಎಕ್ಸಿಸ್ಟೆಂಟ್. ನನ್ನ ಮರಣವು, ನಾನು ಸಾಯುವ ದಿವಸದೊಳಗೆ ಬೈಬಲ್ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಯಾರು? ವೋಲ್ಟೇರ್ ಹೇಳ್ತಾರೆ, ನಾಸ್ತಿಕ ಅವನು. ಆದರೆ ಮರಣ ಬಂತು. ಅವನ ರೋಗದ ಸ್ಥಿತಿ ಎಂತ ಭಯಾನಕವಾಗಿತ್ತಂತಂದ್ರೆ ಅವನ ಸಮೀಪಕ್ಕೆ ಕೂಡ ಯಾರು ಹೋಗುವುದಕ್ಕೆ ಆಗದಿರುವಂತಹ ಒಂದು ಸ್ಥಿತಿ. ಅಲ್ಲಿ ಅವನು ಈ ಮಾತನ್ನು ಹೇಳ್ತಾನೆ, ಐ ಆಮ್ ಅಬೈಂಡನ್ಡ್ ಬೈ ಗಾಡ್. ದೇವರಿಂದ ನಾನು ತಿರಸ್ಕರಿಸಲ್ಪಟ್ಟಿದ್ದೇನೆ. ಆ್ಯಂಡ್ ಮ್ಯಾನ್, ಮನುಷ್ಯನು ಸಹ ನನ್ನನ್ನು ತಿರಸ್ಕರಿಸಿದ್ದಾನೆ. ನಾನು ಸತ್ತು, ಏಕಾಂಗಿಯಾಗಿ ನಾನು ಸತ್ತು ನರಕಕ್ಕೆ ಹೋಗ್ತಾ ಇದ್ದೆ. ಈ ಮಾತನ್ನ ಹೇಳಿದಂತ ವ್ಯಕ್ತಿ ವೋಲ್ಟೇರ್ ಏನು, ನಾನು ಸಾಯುವಷ್ಟರಲ್ಲಿ ನನ್ನ ಬೈಬಲ್ ಅಸ್ತಿತ್ವದಲ್ಲಿ ಇರುವುದಿಲ್ಲ ಅಂತ ದೊಡ್ಡ ಪ್ರತಿಪಾದನೆ ಮಾಡಿದಂತ ವೋಲ್ಟೇರ್ನ ಮನೆಯನ್ನ ಯುನೈಟೆಡ್ ಬೈಬಲ್ ಸೊಸೈಟಿ ಎಕ್ಸಾಕ್ಟ್ಲಿ 100ನೇ ವರ್ಷದ ಅವಧಿಯಲ್ಲಿ ಅವನ ಮನೆಯನ್ನ ಖರೀದಿಸಿ ಬೈಬಲ್ ಪ್ರಿಂಟ್ ಮಾಡುವ ಪ್ರಿಂಟಿಂಗ್ ಪ್ರೆಸ್ ಅವನ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಯೋಚನೆ ಮಾಡಿ, ನಾನು ಸಾಯುವಷ್ಟೊಳಗೆ ಬೈಬಲ್ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಏನ್ ಮಾತಾಡ್ತೀರಾ? ಮರಣದ ಭಯ ಅನೇಕ ಸಾರಿ ಅನೇಕರಿಗೆ ಅನೇಕ ರೀತಿಯಾದಂಥ ನಿರ್ಧಾರಕ್ಕೆ ನಡೆಸ್ತದೆ. ಆದರೆ ವಿಶ್ವಾಸಿಗಳು ನಾವು ಪುನರುತ್ಥಾನ ನಂಬಿದ್ದೇವೆ, ಪುನರುತ್ಥಾನ ಸಂಭ್ರಮಿಸ್ತೇವೆ, ಪುನರುತ್ಥಾನದ ಸತ್ಯವನ್ನ ನಂಬಿದ್ದೇವೆ. ನಾವು ಪುನರುತ್ಥಾನವಾಗುತ್ತೇವೆ. ಹಲ್ಲೆಲೂಯಾ.
ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ನಾವು ಸಹ ಸತ್ತವರೊಳಗಿಂದ ಎದ್ದು ಬಂದಿದ್ದೇವೆ. ಇನ್ನೊಬ್ಬ ಮಹಾ ಸೇವಕರು ಡೈಟ್ರಿಚ್ ಬಾನ್ಹಾಫರ್ ಅನ್ನುವಂಥ ಒಬ್ಬ ಸೇವಕರು. ಅವರನ್ನ ಅಡಾಲ್ಫ್ ಹಿಟ್ಲರ್ ಕೊಲ್ಲುವಂತಹ ಈ ಸಭಾಪಾಲಕರು ಸೇವಕರು ಬಾನ್ಹಾಫರ್ ಅವರನ್ನ ಕೊಲ್ಲುವಂತಹ ನಿರ್ಧಾರ ಮಾಡಿದಾಗ, ಅವರನ್ನ ಕಂಬಕ್ಕೆ ಕಟ್ಟಿ ಅವರನ್ನ ಗುಂಡಿಕ್ಕಿ ಕೊಲ್ಲುವುದಕ್ಕೋಸ್ಕರ ಅವರು ನಿರ್ಧಾರ ಮಾಡಿದಾಗ ಎರಡನೇ ವಿಶ್ವ ಯುದ್ಧದ ಸಮಯ ಅವರನ್ನ ಗುಂಡಿಕ್ಕಿ ಕೊಲ್ಲುವಂತ ಸಮಯ ಬಂದಾಗ, ಯಾಕೆ ನಾಜಿ ಸಿದ್ಧಾಂತದ ವಿರುದ್ಧ ಪ್ರಸಂಗ ಮಾಡಿ ನಾಜಿ ಸಿದ್ಧಾಂತದ ವಿರುದ್ಧ ಬೋಧನೆ ಮಾಡಿದಂತ ಡೈಟ್ರಿಚ್ ಬಾನ್ಹಾಫರ್ ಅನ್ನುವ ಜರ್ಮನ್ ದೇಶದ ಆ ಸೇವಕರನ್ನ ಬಂಧಿಸಿ ಸೆರೆಮನೆಗೆ ಹಾಕಿ ಅಂತಿಮವಾಗಿ ಅವರನ್ನ ಕೊಲ್ಲುವುದಕ್ಕೋಸ್ಕರ ಆದೇಶ ಹಿಟ್ಲರ್ ಕೊಟ್ಟಾಗ, ಕಂಬಕ್ಕೆ ಕಟ್ಟಿದಂತ ಬಾನ್ಹಾಫರ್ ಅಲ್ಲಿ ಗುಂಡು ಹಾಕುವುದಕ್ಕೋಸ್ಕರ ಸಿದ್ಧವಾದಾಗ ಕೊನೆಯ ಮಾತೇನು ಅಂತ ಈ ಪ್ರಶ್ನೆ ಕೇಳಲ್ಪಟ್ಟಾಗ ಅವರು ಹೇಳಿದಂತ ಮಾತು, ದಿಸ್ ಮೇ ಸೀಮ್ ಟು ಬಿ ದ ಎಂಡ್ ಫಾರ್ ಮೀ. ನೀವು ನೋಡ್ತಾ ಇದ್ದೀರಲ್ಲ, ನಿಮಗೆ ಇದು ನನ್ನ ಅಂತ್ಯವೆಂದು ಕಾಣುತ್ತದೆ. ನಿಮಗೆ ಇದು ನನ್ನ ಅಂತ್ಯವೆಂದು ಕಾಣುತ್ತದೆ. ಆದರೆ ಬಟ್ ಇಟ್ ಈಸ್ ಜಸ್ಟ್ ದ ಬಿಗಿನಿಂಗ್. ಆದರೆ ಇದು ಈಗ ತಾನೇ ಆರಂಭವಾಗುತ್ತದೆ. ಹಲ್ಲೆಲೂಯ. ಇದು ನಮ್ಮ ನಿರೀಕ್ಷೆ, ವಿಶ್ವಾಸಿಗಳಾದ ನಮಗಿರುವ ನಿರೀಕ್ಷೆ. ದೇವರ ಮಕ್ಕಳಾಗಿ ನಾವು ಮರಣವನ್ನು ಎದುರಿಸುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮಗಿರುವಂತಹ ಒಂದು ಭರವಸೆ, ಇದು ಪುನರುತ್ಥಾನವಿದೆ. ಯಾಕೆಂದ್ರೆ ಯೇಸು ಸ್ವಾಮಿ ಪುನರುತ್ಥಾನವಾಗಿದ್ದಾನೆ, ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ನಾವು ಸಹ ಸತ್ತವರೊಳಗಿಂದ ಎದ್ದು ಬರ್ತೇವೆ. ಲೋಕದಲ್ಲಿ ನಿರೀಕ್ಷೆ ಇಲ್ಲ ಪ್ರಿಯರೇ, ನಿರೀಕ್ಷೆ ಇಲ್ಲ. ಅದಕ್ಕಾಗಿ ಲೋಕ ಕಣ್ಣೀರು ಸುರಿಸ್ತದೆ, ಗೋಳಾಡ್ತದೆ. ಸೊ ಮರಣದ ವಿಷಯದಲ್ಲಿ ನಾವು ಭಯಗೊಳ್ಳದೆ, ಯೇಸು ಸ್ವಾಮಿ ಮರಣವನ್ನು ಜಯಿಸಿರುವುದರಿಂದ ನಾವು ಸಹ ಜಯಿಸುವವರಾಗಿ ಜೀವನವನ್ನು ಎದುರಿಸೋಣ. ದೇವರು ಕೊಟ್ಟ ಕೆಲಸಗಳನ್ನು ಮಾಡೋಣ. ಯಾಕಂದ್ರೆ ಮರಣದ ಭಯದ ನಿಮಿತ್ತ ಅನೇಕ ಕೆಲಸಗಳನ್ನು ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನಾಗ್ತದೆ, ಹಾಗಾದ್ರೆ ಏನಾಗ್ತದೆ, ಹೀಗಾದ್ರೆ ಏನಾಗ್ತದೆ. ನಮಗೆ ಮರಣದ ಭಯವನ್ನೇ ಆತನು ತೆಗೆದು ಹಾಕಿರುವಾಗ, ಮರಣವನ್ನೇ ಆತನು ಜಯಿಸಿರುವಾಗ, ನಾವು ನಮ್ಮ ಜೀವನವನ್ನ ಎದುರಿಸುವುದಕ್ಕೆ ಸಂಬಂಧಪಟ್ಟಂತೆ ಈ ಭರವಸೆ ನಮಗಿರಬೇಕು. ಸತ್ತರೂ ಕೂಡ ನಾವು ತಿರುಗಿ ಯೇಸು ಸ್ವಾಮಿಯ ಸಂಗಡ ಎದ್ದು